ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೇ ಬರ್ತಾ ಇರೋದು ಎರಡೇ ರೀಲ್ಸು. ಒಂದು, ಹಲೋ ಮಾಲೀಕ್ ಥೋಡಾ ಸಾ ಗಲ್ತಿ ಹೋ ಗೈ ನೀನ್ ಲಗೈತಿ. ಇನ್ನು ಒಂದು ಎಗ್ ಫ್ರೈ. ನಾನು ಅದಕ್ಕೆ ಎಗ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಗ್ ಫ್ರೈ ಮಾಡಿದ್ದೀನಿ. ಎಗ್ ಫ್ರೈ ಹಿಂಗೆ ಮಾಡಿರೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅಷ್ಟು ನಾನು ಮೊಟ್ಟೆನ ಆರ್ಡ್ರ್ ಮಾಡಿಸ್ಕೊಂಡಿದ್ದೀನಿ, ಮೊಟ್ಟೆ ಇರಲಿಲ್ಲ. ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮಾಟೊನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೂ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗ್ರೀನ್ ಚಿಲ್ಲೀಸ್ ಬೇಕು ಅಂತಂದರೆ ಕಟ್ ಮಾಡ್ಕೊಳ್ಳಿ. ನನಗದು ತಿನ್ನುವಾಗ ಸಿಕ್ಕಿದ್ರೆ ತುಂಬ ಖಾರ ಆಗುತ್ತೆ ಅಂತ ನಾನು ಅದನ್ನು ಕಟ್ ಮಾಡ್ಕೊಂಡಿಲ್ಲ. ಆಮೇಲೆ ಈ ವೈರಲ್ ಆಗಿರೋ ಎಗ್ ಫ್ರೈ ಮಾಡಬೇಕು ಅಂತಲೇ ಅಮೆಝಾನಿಂದ ಸ್ಟೇನ್ಲೆಸ್ ಪ್ಯಾನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 2 ಮೊಟ್ಟೆನ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಸ್ಟವ್ನ ಚಿಕ್ಕದ್ರಲ್ಲೇ ಇದು ಕಾಯೋಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಸ್ಟೇನ್ಲೆಸ್ ಆಗಿರೋದ್ರಿಂದ ಜಾಸ್ತಿ ಆಯಿಲ್ ಹಾಕಬೇಕು ಅಂತ ಇಲ್ಲ, ಇದು ಸೀದು ಹೋಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡೆ. ಹಾಗೆ ಒಂದು ಮೊಟ್ಟೆನ ಇಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಕಲರ್ ಬರುತ್ತೆ, ಅಲ್ಲಿ ತನಕ ನಾನು ಫ್ರೈ ಮಾಡಿಕೊಂಡೆ. ನಾವು ಈ ಥರ ತಿರುಗಿಸಿದ್ರೆ ಅದು ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ, ಇಲ್ಲಾಂದರೆ ಒಂದೇ ಕಡೆ ಫ್ರೈ ಆಗಿರುತ್ತೆ. ಆಮೇಲೆ ಹಸಿ ಮೊಟ್ಟೆನ ನೋಡಿ ಈ ಥರ ಮಾಡಿಕೊಂಡು ಅದ್ರ ಮೇಲೇ ಹಾಕಿದೆ ನೋಡಿ, ಫ್ರೈ ಮಾಡಿಕೊಂಡೆ ಅಲ್ಲ. ಅದರಲ್ಲಿ ನಾನು 2 ಎಗ್ನ ತೊಗೊಂಡಿರೋದು. ಆಮೇಲೆ ಟೋಟಲ್ ಇವಾಗ ಅದರಲ್ಲಿ 3 ಎಗ್ ಆಯಿತು. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಟೊಮೆಟೊನೂ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಪುಡಿ ಉಪ್ಪು ನಾನು ಯೂಸ್ ಮಾಡಿರೋದು. ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಕೂಡ, ಒಂದು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ನೋಡಿ, ಅದು ಆಯಿಲ್ ಈ ಥರ ಬಿಟ್ಬಿಟ್ಟಿದೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿರೋದು. ಆಮೇಲೆ ಇದನ್ನು ಮಗ್ಚಿ ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಕಷ್ಟ, ಓಕೆನಾ. ಅದು ಒಂದೊಂದು ಸಲ ಪೀಸ್ ಆಗೋಗ್ಬಿಡುತ್ತೆ. ನಾನಿದು ಹಾಗೆ ಆಗತ್ತೆ ಅಂತ ಅಂದ್ಕೊಂಡೆ, ಬಟ್ ಥ್ಯಾಂಕ್ ಗಾಡ್ ಆಗಿಲ್ಲ. 2 ಕಡೆನೂ ಈ ಥರ ಫ್ರೈ ಆಗಿ ನೋಡಿ, 2 ಕಡೆನೂ ಈ ಥರ ಆಗಿದೆ. ಒಳ್ಳೆ ಬನ್ ಹೊಡ್ದಂಗೆ ಕಾಣಿಸ್ತಾ ಇತ್ತದು. ಆಮೇಲೆ ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ಬಂದಿತ್ತು. ಆಮೇಲೆ ಇನ್ನೊಂದು ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬೌಲಲ್ಲಿ ನಾನು 2 ಮೊಟ್ಟೆ ಹಾಕ್ಕೊಂಡು ಅದಕ್ಕೇ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಆಮೇಲೆ ಪೆಪ್ಪರ್ ಪೌಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮೊದಲು ಮಾಡಿದ ಹಾಗೆ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದು. 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಇದು ಫ್ರೈ ಆದಮೇಲೆ ನಾವು ಆಮ್ಲೆಟಿಗೆ ಮಿಕ್ಸ್ ಮಾಡ್ತೀವಲ್ಲ, ಹಾಗೆ ಮಿಕ್ಸ್ ಮಾಡ್ಕೊಂಡಿರೋದನ್ನು ಅದರ ಮೇಲೇ ಹಾಕಿರೋದು. ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದು. ಇದನ್ನು ಕೂಡ ಹಾಗೆ ಒಂದು ಕಡೆ ಅದು ಫ್ರೈ ಆದಮೇಲೆ ಇನ್ನೊಂದು ಕಡೆ ಫ್ರೈ ಮಾಡಿರೋದು. ಇದೊಂದು ಸ್ವಲ್ಪ ನನಗೆ ಅದೇ ಹೇಳಿದೆ ಅಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ, ಒಂದು ಸ್ವಲ್ಪ ಇದು ಮಿಡ್ಲಲ್ಲಿ ಡ್ಯಾಮೇಜ್ ಥರ ಆಯಿತು. ಇವಾಗ 2 ಮೊಟ್ಟೆ ಫ್ರೈ ಕೂಡ ರೆಡಿ ಆಗಿದೆ. ಇಲ್ಲಿ ಮಿಡ್ಲಲ್ಲಿ ಈ ಥರ ಕಟ್ ಮಾಡಿ ಸಾಸ್ ಹಾಕ್ಕೊಳ್ಬೇಕು ಅಂತಂದರೆ ಸಾಸ್ ಹಾಕ್ಕೊಂಡು ತಿನ್ಬೋದು. ಆಹಾ, ಏನು ಸಖತ್ತಾಗಿತ್ತು ಅಂತ ಅಂದರೆ ಸಾಫ್ಟಿಯಾಗಿ ಚೆನ್ನಾಗಿ ಇತ್ತು. ಏನು ಅಷ್ಟು ವೈರಲ್ ಆದಷ್ಟು ಅಷ್ಟು ಚೆನ್ನಾಗಿರಲಿಲ್ಲ. ಆಮ್ಲೆಟೇ ತಿಂದಾಗ ಆಗಿತ್ತು, ಬಟ್ ಇದು ಬಾಯ್ಲ್ಡ್ ಎಗ್ ಒಂದು ಸಿಕ್ಕಿರೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಷ್ಟೇ. ಇದು ಇನ್ನೂ ಒಂದು 2 ಥರ ಮಾಡಿದೆ ಅಲ್ವಾ, ಇದರಲ್ಲಿ ಸ್ವಲ್ಪ ನನಗೆ ಟೊಮೆಟೊ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಸಿಕ್ತು. ಫಸ್ಟ್ ಮಾಡಿರೋದ್ರಲ್ಲಿ ಏನು ಅಷ್ಟು ಚೆನ್ನಾಗಿರಲಿಲ್ಲ.